ಜೈ ಶ್ರೀಮನ್ನಾರಾಯಣ. ಶ್ರೀಮತೆ ರಾಮಾನುಜಾಯ ನಮಃ. ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಹೋದ ಸಂಚಿಕೆಯಲ್ಲಿ ಭಾಗ 18ರಲ್ಲಿ ರಾಮಾನುಜರು ಶ್ರೀರಂಗಂಗೆ ಹೋದಾಗ ಏನೇನಾಯಿತು, ಅಲ್ಲಿ ಯಾಮುನಾಚಾರ್ಯರ ಮೃತದೇಹವನ್ನು ಅವರು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಅವರ ಮೃತದೇಹ ಬೃಂದಾವನ ಸೇರಿದ ಮೇಲೆ ಶ್ರೀರಂಗನಾಥನ ದರ್ಶನ ಮಾಡಿಕೊಳ್ಳದೆ ಅವರಿಗೆ ಬೇಜಾರಾಗಿ ಮನಸ್ಸು ಬಹಳ ನೊಂದು ಹೋಗಿತ್ತು. ಹೀಗಾಗಿ ಅವರು ರಂಗನಾಥನ ದರ್ಶನ ಮಾಡಿಕೊಳ್ಳದೆ ಕಾಂಚೀಪುರಂಗೆ ಬರ್ತಾರೆ. ನೋಡಿ, ಶ್ರೀರಂಗಂದಿಂದ ಕಾಂಚೀಪುರಂ ಸುಮಾರು 270 ಕಿಲೋಮೀಟರ್ಗಳು. ಅಲ್ಲಿಂದ ಇಲ್ಲಿಗೆ ನಡೆದುಕೊಂಡು ಬರಬೇಕಂದರೆ ಸುಮಾರು 4 ದಿವಸಗಳು ಬೇಕಾಗುತ್ತೆ. ಮತ್ತೆ ಅವರು ಸುಮಾರು 4 ದಿನಗಳು ನಡೆದುಕೊಂಡು ಕಾಂಚೀಪುರಂಗೆ ಬರ್ತಾರೆ. ಬಂದು ಯಥಾರೀತಿ ಅವರ ವರದರಾಜ ಪೆರ್ಮಾಳ್ ಮತ್ತು ಪೆರಂದೇವಿಯ ಒಂದು ಸೇವೆ ನಡೀತಾ ಇರ್ತದೆ. ಅಭಿಷೇಕಕ್ಕಾಗಿ ನೀರನ್ನು ತರ್ತಾ ಇರ್ತಾರೆ. ಆದರೆ ಮನದಲ್ಲಿ ಅವರಿಗೆ ಸ್ವಲ್ಪ ಬೇಜಾರು. ಏನು ಮಾಡಬೇಕು, ನನಗೆ ಒಳ್ಳೆಯ ಗುರುಗಳು ಸಿಗಲಿಲ್ಲ, ನನಗೆ ಗುರುಮಂತ್ರ ಹೇಳುವವರಾರು. ಕಂಚಿಪೂರ್ಣರಿಗೆ ಹೇಳಿದರೆ ಅವರು ಗುರುಮಂತ್ರ ಹೇಳಲು ನಿರಾಕರಿಸುತ್ತಾರೆ. ನಾನೇನು ದೊಡ್ಡ ವಿದ್ವಾಂಸನಲ್ಲ ರಾಮಾನುಜ, ನನ್ನಲ್ಲಿ ಆ ಶಕ್ತಿ ಇಲ್ಲ, ನಾನು ನಿನಗೆ ಗುರುಮಂತ್ರ ಹೇಳುವಷ್ಟು ಬೋಧಿಸುವಷ್ಟು ನಾನು ಯೋಗ್ಯನಲ್ಲ ಅಂತೇಳಿ ಅವರು ನಿರಾಕರಿಸಿರುತ್ತಾರೆ. ಹೀಗಾಗಿ ಅವರಿಗೆ ಚಿಂತೆ ಆಗ್ತಾ ಇರುತ್ತೆ, ಮನದಲ್ಲಿ ಒಂದು ಕೊರಗು, ಏನು ಮಾಡಬೇಕು ಅಂತೇಳಿ. ಹಾಗೆ ಆ ವರದರಾಜ ಪೆರ್ಮಾಳರ ಸೇವೆ ಮಾಡ್ತಾ ಇರ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ಇಬ್ಬರು ಒಟಗಳು ಬರ್ತಾರೆ ಅಲ್ಲಿಗೆ. ಆ ಒಟಗಳು ನೋಡಿ ಸಂಚಾರ ಮಾಡ್ತಾ ಇರ್ತಾರೆ. ಕಾಂಚೀಪುರಂಗೆ ಬಂದು ಆ ವರದರಾಜ ಪೆರ್ಮಾಳರ ದರ್ಶನ ಮಾಡಿಕೊಂಡು ಶ್ರೀರಂಗಂಗೆ ಹೋಗ್ಬೇಕಂತೇಳಿ ಅವರ ಒಂದು ಆಸೆ. ಮಧ್ಯದಲ್ಲಿ ಮಧುರಾಂತಕಂ ಅಂತ ಇರುತ್ತೆ, ಅಲ್ಲಿ ದರ್ಶನ ಮಾಡಿಕೊಂಡು ಶ್ರೀರಂಗಂಗೆ ಹೋಗುವವರು. ಅವರು ರಾಮಾನುಜರನ್ನು ಕೇಳಿಕೊಳ್ತಾರೆ, ಸ್ವಾಮಿ, ಇಲ್ಲಿ ಬ್ರಾಹ್ಮಣರ ಮನೆಗಳಿವೆ, ನಾವು ಒಟುಗಳು, ನಮಗೆ ಹಸಿವಾಗ್ತಾ ಇದೆ, ಅನ್ನ ನೀಡುವವರಿದ್ದರೆ ದಯವಿಟ್ಟು ನಮಗೆ ದಾರಿ ತೋರಿಸಿ, ಯಾರಾದರೂ ಬ್ರಾಹ್ಮಣರ ಮನೆಗಳಿದ್ದರೆ ಕಳಿಸಿ ಅಂತೇಳಿ. ಹೀಗಾಗಿ ಅವರು ರಾಮಾನುಜರಂತಾರೆ, ಪರವಾಗಿಲ್ಲ ಒಟುಗಳೇ, ನೀವು ನಮ್ಮ ಮನೆಗೆ ಹೋಗಿ ಹೇಳಿ, ಅಲ್ಲಿ ಆಚಾರ್ಯರು ಹೇಳಿದ್ದಾರೆ, ರಾಮಾನುಜರು ನಮಗೆ ಊಟ ಹಾಕ್ಲಿಕ್ಕೆ ಹೇಳಿದ್ದಾರೆ, ನಮಗೆ ಅನ್ನ ಹಾಕಿ ನಮಗೆ ಭಿಕ್ಷೆ ಕೊಡಿ ಅಂತೇಳಿ ಬಂದು ಆ ತಂಜಮಾಂಬಳನ್ನು ಕೇಳಿಕೊಳ್ತಾರೆ. ಆ ಪಾಪ ಒಟುಗಳು, ಅವರು ದಾರಿ ಹೋಗೋರು ಅಂದ್ರೆ ಸಂಚಾರಿಗಳು. ಕೇಳಿಕೊಂಡಾಗ ಆ ತಂಜಮಾಮ ಒಳಗೆ ಇರ್ತಾರೆ. ಏನಿಲ್ಲಪ್ಪ, ಮನೆಯಲ್ಲಿ ಏನೂ ಇಲ್ಲ, ನೀವಿನ್ನು ಹೋಗಿ ಅಂತೇಳಿ ತಿರುಗಿ ವಾಪಸ್ ಕಳಿಸಿಬಿಡುತ್ತಾಳೆ ಆ ಒಟುಗಳನ್ನ, ಬ್ರಾಹ್ಮಣ ಒಟುಗಳನ್ನ. ನೋಡಿ, ಒಳಗೆ ಇರ್ತಾಳೆ, ಬಂದು ನೋಡೋದಿಲ್ಲ ಸಹಿತ. ನಾನು ಬ್ಯುಸಿಯಾಗಿದ್ದೇನೆ, ಅಂದರೆ ಕೆಲಸದಲ್ಲಿದ್ದೇನೆ, ಮನೆಯಲ್ಲಿ ಏನೂ ಇಲ್ಲ, ನೀವು ಹೊರಟು ಹೋಗಿ ಅಂತ ಹೇಳಿದಾಗ ಪಾಪ ಅವರು ಬಂದು ಏನ್ ಮಾಡಕ್ಕಾಗತ್ತೆ, ಅಲ್ಲಿಂದ ಹೊರಟು ಹೋಗ್ತಾರೆ. ಹೊರಟು ಹೋಗಿ ರಾಮಾನುಜರ ಹತ್ತಿರ ಹೋಗಿ ಹೇಳ್ತಾರೆ, ಸ್ವಾಮಿ ಹೀಗಾಯಿತು. ಪಾಪ ಅವ್ರಿಗೆ ಬೇಜಾರಾಗುತ್ತೆ, ಏನ್ ಮಾಡ್ಲಿಕ್ಕಾಗತ್ತೆ. ತಂಜಮಾಂಬ ಅವಳು ಒಂದು ರೀತಿ, ಅವಳ ಒಂದು ಮನೋಸ್ಥಿತಿಯೇ ಬೇರೆ. ಹೀಗಾಗಿ ರಾಮಾನುಜರು ನೊಂದ್ಕೊಂಡು ಹಾಗೆ ಅವರ ಸೇವೆ ನಡೀತಾ ಇರುತ್ತೆ. ನಡೀತಾ ಇರಬೇಕಾದ್ರೆ ಒಂದು ದಿವಸ ಏನಾಗುತ್ತೆ, ಒಂದೂರಲ್ಲಿ ಮಹಾರಾಜರಿರ್ತಾರೆ, ಅದೇ ತಮಿಳುನಾಡಿನಲ್ಲೇ ಮಹಾರಾಜರಿರ್ತಾರೆ. ಅವರಿಗೆ ಆ ಸ್ಥಾನದಲ್ಲಿ ಎಷ್ಟೋ ಶಾಸ್ತ್ರಿಗಳಿರ್ತಾರೆ. ಆದರೂ ಅವರಿಗೆ ಸಮಾಧಾನ ಇರುವುದಿಲ್ಲ. ಬೇರೆ ಬೇರೆ ಕಡೆಯಿಂದ ಶಾಸ್ತ್ರಿಗಳನ್ನು ಕರೆಯಿಸಿಕೊಂಡು ನನ್ನ ಭವಿಷ್ಯವನ್ನು ಕೇಳಬೇಕು ಅಂತೇಳಿ ಅವರಿಗೆ ಒಂದು ಆಸೆ ಆಗುತ್ತೆ ಆ ರಾಜರಿಗೆ. ಅವಾಗ ಅವ್ರೇನ್ ಮಾಡ್ತಾರೆ, ಎಲ್ಲಾ ಕಡೆ ಅವರು ಸುತ್ತೋಲೆಯನ್ನು ಕಳಿಸಿಕೊಡ್ತಾರೆ. ನಿಮ್ಮ ಆಸ್ಥಾನದಲ್ಲಿ ಬೇರೆ ಬೇರೆ ರಾಜರ ಆಸ್ಥಾನದಲ್ಲಿ ಯಾರ್ಯಾರು ಪಂಡಿತರು ಇರ್ತಾರೆ, ಆ ಭವಿಷ್ಯ ಹೇಳುವರು
ಶಾಸ್ತ್ರಿಗಳು ಅವರನ್ನ ಕಳುಹಿಸಿಕೊಡಿ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಬಂದು ಸೇರ್ತಾರೆ. ಒಂದು ಸುಮಾರು ಒಂದು 8-10 ಜನ ಬರ್ತಾರೆ. ಅದರಲ್ಲಿ ಒಂದು 5-6 ಜನ ಹೇಳ್ತಾರೆ. ನೋಡಿ ಭವಿಷ್ಯ ಹೇಗೆ ಹೇಳ್ತಾರೆ ಅಂದ್ರೆ ರಾಜನಿಗೆ, ರಾಜನ್ ನೀವು ಮಹಾ ಅದೃಷ್ಟಶಾಲಿಗಳು, ನಿಮ್ಮ ಬೊಕ್ಕಸದಲ್ಲಿ ಯಾವಾಗಲೂ ಹಣ ನಾಣ್ಯಗಳು ಸದಾ ಇರ್ತವೆ, ತುಂಬಿ ತುಳುಕ್ತಾ ಇರ್ತದೆ. ನೀವು ಅನೇಕ ರಾಜರನ್ನು ಸೋಲಿಸಿ ನಿಮ್ಮ ರಾಜ್ಯವನ್ನು ವಿಸ್ತರಿಸುತ್ತೀರಾ, ನಿಮಗೆ ಯಾವುದೇ ತೊಂದರೆ ಇಲ್ಲ, ನಿಮಗೆ ಒಳ್ಳೆ ಭವಿಷ್ಯ ಇದೆ. ಆದರೆ ಅಂದಾಗ ರಾಜ ಅಂತಾನೆ, ಆದರೆ ಏನದು? ಅವ್ರು ಹೇಳಿಕೆ ಹಿಂದೆ ಮುಂದೆ ಮಾಡ್ತಾರೆ ಆ ಭವಿಷ್ಯಕಾರರು. ಅವಾಗ ಅವ್ರು ಅಂತಾರೆ, ಇಲ್ಲ ಸ್ವಾಮಿ ಎಲ್ಲ ಸರಿ, ಆದರೆ ನಿಮ್ಮ ನೆಂಟರು, ನಿಮ್ಮ ಬಂಧುಗಳು, ಮಹಾರಾಣಿ ಇವರೆಲ್ಲರೂ ನಿಮಗಿಂತ ಮೊದಲೇ ಸತ್ತು ಹೋಗ್ತಾರೆ, ಮರಣ ಹೊಂದ್ತಾರೆ ಅಂತ ಹೇಳ್ತಾರೆ. ಹೇಳಿದಾಗ ರಾಜನಿಗೆ ಬಹಳ ಕೋಪ ಬರುತ್ತೆ. ಕೋಪ ಬಂದು ಏನ್ ಮಾಡ್ತಾರೆ, ಅವರಿಗೆ ಶಿಕ್ಷೆ ಕೊಡ್ಬೇಕಲ್ಲ. ಶಿಕ್ಷೆ ಯಾರ ಸಂತೋಷ ಪಡಿಸುವುದಿಲ್ಲ, ಸರಿಯಾಗಿ ಹೇಳೋದಿಲ್ಲ, ಭವಿಷ್ಯ ಅವರಿಗೆ ಶಿಕ್ಷೆ ಇರುತ್ತೆ. ಹೀಗೆ ಸುಮಾರು 5-6 ಜನ ಅದೇ ರೀತಿ ಹೇಳ್ತಾರೆ. ಇದ್ದದ್ದೇ ಹೇಳ್ಬೇಕಲ್ಲ, ಭವಿಷ್ಯದ ಮೇಲೆ ಹೇಗೆ ಬೇರೆ ಹೇಳಿಕ್ಕಾಗ್ತದೆ? ಹೀಗೆ ಇರ್ಬೇಕಾದ್ರೆ ಅದರಲ್ಲಿ ಒಬ್ಬ ಬಹಳ ಬುದ್ಧಿವಂತ ಭವಿಷ್ಯಕಾರ ಇರ್ತಾನೆ. ಅವನೇನ್ ಮಾಡ್ತಾನೆ, ಈ ತರ ಹೇಳಿದ್ರೆ ನನಗೂ ಶಿಕ್ಷೆ ತಪ್ಪಿದ್ದಲ್ಲ, ಒಳಗೆ ಜೈಲಿಗೆ ಹಾಕ್ತಾರೆ, ನಾವೆಲ್ಲ ಜೈಲಿನಲ್ಲಿ ಕೊಳಿಬೇಕಾಗ್ತದೆ, ಈ ರಾಜರ ಬುದ್ಧಿ ಹೀಗೆ ಏನ್ ಮಾಡೋದಂತೇಳಿ ಅವನೇನ್ ಮಾಡ್ತಾನ, ಆ ಜಾಣ ಆ ಭವಿಷ್ಯಕಾರ ಅವನ ಸರಿದಿ ಬಂದಾಗ ಹೇಳ್ತಾನೆ, ರಾಜನ್ ನಿಮಗೆಲ್ಲ ಸಿಗುತ್ತೆ, ಬಂಗಾರ ವಸ್ತ್ರ ಒಡವೆ ಮತ್ತೆಲ್ಲ ವಿಸ್ತೀರ್ಣ ಮಾಡ್ತಾರೆ, ನಿಮ್ಮ ರಾಜಧಾನಿಯನ್ನು ಎಲ್ಲ ಆಗುತ್ತೆ. ಮತ್ತು ನೀವೇನಂದ್ರೆ ನೀವು ಬಂಧು ಬಳಗ ನೆಷ್ಟರಿಷ್ಟರು ಎಲ್ಲರಿಗಿಂತಲೂ ಹೆಚ್ಚು ದಿನ ಬಾಳ್ತೀರಾ, ನಿಮಗೆ ಒಳ್ಳೆ ಆರೋಗ್ಯ ಇದೆ, ಆಯುಷ್ಯ ಇದೆ, ದೀರ್ಘಾಯುಷ್ಯಗಳು ನೀವು ಅಂತ ಹೇಳಿದಾಗ ರಾಜನಿಗೆ ಖುಷಿ ಆಗುತ್ತೆ. ಖುಷಿಯಾಗಿ ಆ ಭವಿಷ್ಯಕಾರನಿಗೆ ಸನ್ಮಾನ ಮಾಡಿ ಅವನಿಗೆ ಏನೇನು ಕಾಣಿಕೆ ಕೊಡ್ಬೇಕು ಕೊಟ್ಟು ಕಳಿಸ್ತಾರೆ. ಅವ್ರೇನ್ ಪಾಪ ಬೇರೆಯವರು ಅದೇ ತಾನೇ ಹೇಳಿದ್ದು. ಈ ಬುದ್ಧಿವಂತ ಶಾಸ್ತ್ರಿ ಏನ್ ಮಾಡಿದ ಅಂದ್ರೆ ತಿರುಚಿ ಹೇಳಿದ. ಅವ್ರು ಹೇಳಿದ್ದನ್ನೇ ಬೇರೆ ರೀತಿಯಲ್ಲಿ ಹೇಳಿದ. ನೋಡಿ ಯಾವ ರೀತಿ ಹೇಳಿದ್ರೆ ಏನಾಗುತ್ತೆ, ಹೀಗೆ ಇದು ಹೀಗೆ ಅವನು ಅಲ್ಲಿಂದ ಆ ಭವಿಷ್ಯಕಾರ ಪಾರಾಗಿ ಹೋಗ್ತಾನೆ. ಉಳಿದವ್ರಿಗೆಲ್ಲ ಜೈಲು ವಾಸ ಆಗುತ್ತೆ. ಹೀಗೆ ಇರ್ಬೇಕಾದ್ರೆ ರಾಮಾನುಜರು ಸೇವೆ ಮಾಡ್ತಾ ಇರ್ತಾರೆ. ಪಾಪಗೊಟ್ಟುಗಳು ಬಂದು, ಇಲ್ಲ ಆಚಾರ್ಯರೇ ನಮಗೆ ಊಟ ಸಿಕ್ಕಿಲ್ಲ ಅಂದಾಗ ಬಹಳ ಬೇಜಾರು ಮಾಡ್ಕೊಳ್ತಾರೆ. ಬೇಜಾರು ಮಾಡ್ಕೊಂಡು ಹೀಗೆ ನಡೀತಾ ಇರ್ಬೇಕಾದ್ರೆ ಅವರಿಗೆ ಒಂದು ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಏನಂದ್ರೆ ಈ ಕಂಚಿಪೂರ್ಣರು ವರದರಾಜ ಪೆರುಮಾಳ ಜೊತೆಗೆ ಅವರು ಸಂಭಾಷಣೆ ಮಾಡ್ತಾ ಇರ್ತಾರಲ್ಲ, ಅದಕ್ಕಾಗಿ ಆ ಸಂಭಾಷಣೆ ಮಾಡ್ತಾ ಇರ್ಬೇಕಾದ್ರೆ ನಾನು ಯಾಕೆ ವರದರಾಜರನ್ನ ಕೆಲವೊಂದು ಪ್ರಶ್ನೆಗಳ ನನ್ನ ಹತ್ರ ಇದಾವೆ, ಸಂಶಯಾಸ್ಪದ ಪ್ರಶ್ನೆಗಳು. ಆ ಪ್ರಶ್ನೆಗಳು ನಾನು ವರದರಾಜರ ಕಡೆಯಿಂದ ಆ ಪ್ರಶ್ನೆಗಳ ಉತ್ತರಗಳನ್ನು ಕೇಳ್ಕೋಬಹುದಲ್ಲ, ತಿಳ್ಕೋಬಹುದಲ್ಲ ಅಂತೇಳಿ ಕಂಚಿಪೂರ್ಣರಿಗೆ ಹೇಳ್ತಾರೆ. ಹೇಳಿದ ಕಂಚಿಪೂರ್ಣರಂತ ನಿರಾಕರಿಸ್ತಾರೆ, ಇಲ್ಲ ಇಲ್ಲ ಹಾಗೆಲ್ಲ ಇಲ್ಲ, ಹಾಗೆ ಹೀಗೆ ಅಂತೇಳಿ. ಆದರೂ ಪಾಪ ಒತ್ತಾಯ ಮಾಡಿ ಹೇಳಿದಾಗ ಅವ್ರು ಒಪ್ಕೊಳ್ತಾರೆ. ಸರಿ ರಾಮಾನುಜ, ಯಾಕಂದ್ರೆ ಶಿಷ್ಯ ಅಲ್ಲ, ಸರಿ ರಾಮಾನುಜ ಏನು ನಿನ್ನ ಸಂಶಯ ಪ್ರಶ್ನೆಗಳನ್ನು ನನಗೆ ಬರೆದು ಕೊಡು, ನಾನು ಆ ವರದರಾಜ ಪೆರುಮಾಳ್ಗೆ ಕೇಳ್ತೇನೆ, ಅವ್ರು ಏನ್ ಹೇಳ್ತಾರೆ ಬಂದು ನಿನಗೆ ನಾನು ಹೇಳ್ತೇನೆ ಅಂತೇಳಿ. ಸರಿ ಅಂತೇಳಿ ಅವರು ಕೆಲವು ಪ್ರಶ್ನೆಗಳನ್ನು ಬರೆದು ಕೊಡ್ತಾರೆ. ಅವರು ಬರೆದು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ವರದರಾಜರು ಯಾವ ರೀತಿಯಾಗಿ ಉತ್ತರ ಕೊಟ್ಟರು ಅಂತಕ್ಕಂಥದ್ದನ್ನು ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ರಾಮಾನುಜರು ಬರೆದು ಕೊಟ್ಟಂತ ಮೊದಲನೇ ಪ್ರಶ್ನೆ ಆ ಕಂಚಿಪೂರ್ಣರಿಗೆ ಅವರು ವರದರಾಜ ಮುಂದೆ ಇಡ್ತಕ್ಕಂಥ ಇವು ಪ್ರಶ್ನೆಗಳು ಮತ್ತು ಅವರು ಪಡೆದಿರ್ತಕ್ಕಂಥ ಉತ್ತರಗಳು. ಮೊದಲನೇ ಪ್ರಶ್ನೆ, ಈ ಜಗತ್ತಿನಲ್ಲಿ ಅಥವಾ ಈ ಜಗತ್ತಿನ ಸೃಷ್ಟಿಕರ್ತ ಯಾರು ಅಂತೇಳಿ ಕೇಳ್ತಾರೆ. ನೋಡಿ ಅವರ ಸಂಶಯ, ಈ ಜಗತ್ತನ್ನು ಯಾರು ಸೃಷ್ಟಿ ಮಾಡಿದ್ದಾರೆ, ಸೃಷ್ಟಿಕರ್ತ ಯಾರು ಅಂದಾಗ ಆ ವರದರಾಜರು ಕೊಟ್ಟಿರ್ತಕ್ಕಂಥ ಉತ್ತರ, ಈ ಜಗತ್ತಿನ ಸೃಷ್ಟಿಕರ್ತರು ನಾನೇ, ಸೃಷ್ಟಿಕರ್ತನು ನಾನೇ ಅಂತೇಳಿ.
ಆಮೇಲೆ ಎರಡನೇ ಪ್ರಶ್ನೆ ಅವರದು, ಈ ಅದ್ವೈತ ಸಿದ್ಧಾಂತದ ಪ್ರಕಾರ ಪರಮಾತ್ಮ ಮತ್ತು ಜೀವಾತ್ಮ ಒಂದೇ ಅಂತೇಳಿ ಸಾರುತ್ತೆ ಅದ್ವೈತ ಸಿದ್ಧಾಂತ. ಅಂದರೆ ಈ ಪರಮಾತ್ಮನು ಜೀವಾತ್ಮನು ಒಂದೇ, ಈ ಜೀವಾತ್ಮ ಅಂಶ ಪರಮಾತ್ಮನಿಂದ ಬಂದದ್ದೇ, ಹೀಗಾಗಿ ಪರಮಾತ್ಮ ಮತ್ತು ಜೀವಾತ್ಮ ಒಂದೇ, ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಅದ್ವೈತ ಸಿದ್ಧಾಂತ ಹೇಳುತ್ತೆ. ಮತ್ತು ಈ ಜಗತ್ತ ಮಾಯೆ, ಇದು ಮಿಥ್ಯ ಅಂತೇಳಿ ಹೇಳುತ್ತೆ. ಅದಕ್ಕೆ ಏನು ಉತ್ತರ ಅಂತೇಳಿ ಕೇಳಿದಾಗ ಅವಾಗ ವರದರಾಜ್ ಪೆರ್ಮಾಡ್ರು ಉತ್ತರ ಕೊಡ್ತಾರೆ ನೋಡಿ. ಈ ಪರಮಾತ್ಮ ಮತ್ತು ಜೀವಾತ್ಮ ಒಂದೇ ಅಲ್ಲ, ಪರಮಾತ್ಮ ಮತ್ತು ಜೀವಾತ್ಮ ಬೇರೆ ಬೇರೆ ಆಗಿರುತ್ತೆ, ಅವು ಬೇರೆ ಬೇರೆನೆ. ಈ ಜಗತ್ ಅಥವಾ ಏನು ಸೃಷ್ಟಿ ಮಾಡಿದಾರಲ್ಲ, ಈ ಜಗತ್ತನ್ನು ವರ್ಲ್ಡ್ ಅಂತ ಹೇಳ್ತೀವಿ, ಅನೇಕ ಜೀವರಾಶಿಗಳು, ನಕ್ಷತ್ರ, ಭೂಮಿ, ನೀರು, ಆಕಾಶಕಾಯ, ಇವೆಲ್ಲ ಮಿಥ್ಯ ಅಲ್ಲ, ಸತ್ಯ. ಇದು ನನ್ನಿಂದಲೇ ಸೃಷ್ಟಿಯಾಗಿದ್ದು, ಇದಕ್ಕೆ ನಾನೇ ಸೃಷ್ಟಿಕರ್ತ ಅಂತೇಳಿ ಉತ್ತರ ಕೊಡ್ತಾರೆ ವರದರಾಜರು. ಇದರಿಂದ ಅವರಿಗೆ ಆಚಾರ್ಯರಿಗೆ ಎಲ್ಲ ಕ್ಲಿಯರ್ ಆಗತ್ತೆ, ಎಲ್ಲ ತಿಳ್ಕೊಳ್ತಾರೆ. ಇನ್ನು ಮೂರನೇ ಪ್ರಶ್ನೆ ಅವರದು ನೋಡಿ, ಮೋಕ್ಷ ಪಡೆಯಬೇಕಾದ್ರೆ ಏನು ಮಾಡಬೇಕು, ಈ ಮೋಕ್ಷ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಮೂರನೇ ಪ್ರಶ್ನೆ. ಅವಾಗ ಆ ಪೆರ್ಮಾಡ್ರು ಹೇಳಿದ್ದು, ಮೋಕ್ಷ ಪಡೆಯಬೇಕಾದರೆ ಜೀವಾತ್ಮನು ಪ್ರಪತ್ತಿಯನ್ನು ಹೊಂದಿರಬೇಕು. ಅಂದರೆ ಈ ಶರಣಾಗತಿ ಅಂತ ಹೇಳ್ತಲ್ಲ, ಶರಣಾಗತಿಯಿಂದ ನನ್ನಲ್ಲಿ ಬರಬೇಕು. ಅದಕ್ಕಾಗಿ ನೋಡಿ ರಾಮಾನುಜ ಆಚಾರ್ಯರು, ನೀವು ಯಾವುದೇ ಈ ಫೋಟೋಗಳನ್ನು ನೋಡಿದಾಗ, ಚಿತ್ರಗಳನ್ನು ನೋಡಿದಾಗ ಹೆಚ್ಚಾಗಿ ಅವರು ಕೈ ಮುಗಿದುಕೊಂಡೇ ಇರ್ತಾರೆ. ಅಂದರೆ ಶರಣಾಗತಿ ಮಂತ್ರ ಅವರದು. ಈ ಶರಣಾಗತಿ ಯಾರು ಹೊಂದಿರ್ತಾರೆ, ಯಾರು ಶರಣಾಗತಿಯಿಂದ ನನ್ನ ಪಾದದ ಬಳಿಗೆ ಬರ್ತಾರೆ, ನನ್ನನ್ನು ಸಂಪೂರ್ಣವಾಗಿ ಸೇವಿಸ್ತಾರೆ, ಅವರಿಗೆ ಮೋಕ್ಷ ದೊರೆಯುತ್ತೆ ಅಂತೇಳಿ ಹೇಳ್ತಾರೆ. ಇನ್ನ ನಾಲ್ಕನೇ ಪ್ರಶ್ನೆ, ಈ ಜೀವಾತ್ಮ ಕೊನೆ ಉಸಿರು ಹೋಗ್ತಾ ಇರ್ಬೇಕಾದ್ರೆ ಏನು ಮಾಡಬೇಕು, ಏನನ್ನು ಪಠಿಸಬೇಕು? ಈಗ ಜೀವ ಹೋಗ್ತಾ ಇರ್ತದೆ, ಮತ್ತೆ ಸ್ವರ್ಗಕ್ಕೆ ಹೋಗ್ಬೇಕಲ್ಲ, ಮೋಕ್ಷ ಹೊಂದಬೇಕಲ್ಲ, ಮೋಕ್ಷ ಹೊಂದಬೇಕಾದ್ರೆ ಏನ್ ಪಠಿಸ್ಬೇಕು, ಏನ್ ಮಾಡಬೇಕು, ಏನ್ ಜಪ? ಅವ್ರು ಹೇಳ್ತಾರೆ, ಏನೂ ಮಾಡಬೇಕಾಗಿಲ್ಲ, ನನ್ನ ನಾಮಸ್ಮರಣೆ ಮಾಡಿದರೆ ಸಾಕು, ನನ್ನನ್ನು ಸ್ವೀಕರಿಸಿದರೆ ಸಾಕು ಅಂತೇಳಿ ಹೇಳ್ತಾರೆ. ಈ ಶರಣಾಗತಿ ಒಂದೇ ಮಂತ್ರ, ಆ ಶರಣಾಗತಿಯಿಂದ ನನ್ನನ್ನು ಪೂಜಿಸಿದರೆ ಅವರು ಮೋಕ್ಷ ಪ್ರಾಪ್ತಿ ಆಗುತ್ತೆ, ಅವ್ರಿಗೆ ಮೋಕ್ಷ ಹೊಂದುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕೊನೆ ಉಸಿರು ಏನು ಹೋಗ್ತಾ ಇರ್ಬೇಕಾದ್ರೆ ಈ ಪ್ರಪತ್ತಿ ಒಂದೇ ಸಾಕು, ಬೇರೆ ಏನೂ ಬೇಕಾಗಿಲ್ಲ, ನನ್ನ ನಾಮಸ್ಮರಣೆ ಹೊಂದಿದ್ದರೆ ಸಾಕು ಅಂತೇಳಿ. ಇನ್ನ ಜೀವ ಹೋದ ಮೇಲೆ ಏನು ಮಾಡಬೇಕು? ಈ ಪ್ರಾಣ ಹೋಗುತ್ತೆ, ಜೀವಾತ್ಮಂದು ಪ್ರಾಣ ಹೋದಾಗ ಏನ್ ಮಾಡಬೇಕು, ಹೇಗೆ ಅಂದ್ರೆ ಏನೂ ಮಾಡಬೇಕಾಗಿಲ್ಲ. ಆ ಜೀವ ಹೋದಂತ ಆತ್ಮವನ್ನು, ಅಂದ್ರೆ ಆತ್ಮ ಹೊರಟೋಗುತ್ತಲ್ಲ, ಆ ಆತ್ಮ ನನಗೆ ಶರಣಾಗತಿ ಆಗಿದ್ದರೆ ನಾನೇ ಸ್ವತಃ ಅಲ್ಲಿ ಬಂದು ಅವರಿಗೆ ಮೋಕ್ಷ ಕೊಡುತ್ತೇನೆ, ಆತ್ಮವನ್ನು ನನ್ನಲ್ಲಿ ಸೇರಿಸಿಕೊಳ್ಳುತ್ತೇನೆ, ಅವಾಗ ಮೋಕ್ಷ ಪ್ರಾಪ್ತಿ ಆಗುತ್ತೆ, ಏನೂ ಮಾಡಬೇಕಾಗಿಲ್ಲ ಅಂತೇಳಿ ಹೇಳ್ತಾರೆ. ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅವರಿಗೆ. ಇನ್ನು ಕೊನೆಯ ಆರನೇ ಪ್ರಶ್ನೆ ಅವರದು, ತಮಗೆ ಸಂಬಂಧಪಟ್ಟಂತ ವಿಷಯ ಕೇಳ್ಕೊಳ್ತಾರೆ ಅವರು. ಏನಂದ್ರೆ, ಭಗವಾನ್ ಪೆರ್ಮಾಳ್, ಈಗ ನನ್ನ ಮುಂದಿನ ಜೀವನ ಹೇಗೆ? ಜೀವನ ಅಂದ್ರೆ ಊಟ, ತಿಂಡಿ, ಮಲಗೋದು, ನಿದ್ದೆ ಇದಂತಲ್ಲ, ಈ ಸಂಪಾದನೆ ಅಲ್ಲ. ಅವರ ಕೇಳ್ತಾ ಇರೋ ಜೀವನ ಅಂದ್ರೆ ಆಧ್ಯಾತ್ಮದ ಬಗ್ಗೆ, ಅಥವಾ ನನ್ನ ಈ ಆಧ್ಯಾತ್ಮದ ಜೀವನ ನನಗೆ ಈ ಗುರುಬೋಧನೆ ಅಥವಾ ಗುರುಮಂತ್ರ ಹೇಳಿಕೊಡುವವರು ಯಾರು, ನನ್ನ ಮುಂದಿನ ಗುರುಗಳು ಯಾರು ಅಂತಕ್ಕಂಥ ಪ್ರಶ್ನೆ ಅವರು. ಅವಾಗ ಆ ವರದರಾಜ್ ಪೆರ್ಮಾಳ್ ಹೇಳ್ತಾರೆ, ನಿನ್ನ ಮುಂದಿನ ಜೀವನ ಅಂದರೆ
ನೀನು ಮಹಾಪೂರ್ಣರನ್ನು ಆಶ್ರಯಿಸು. ಮಹಾಪೂರ್ಣರೇ ನಿನ್ನ ಮುಂದಿನ ಗುರುಗಳು. ಅವರೇ ನಿನಗೆ ಮಂತ್ರೋಪದೇಶ ಮಾಡ್ತಾರೆ, ಗುರುಮಂತ್ರವನ್ನು. ನೀನು ಅವರನ್ನು ಆಶ್ರಯಿಸು ಅಂತ ಹೇಳ್ತಾರೆ ಆ ವರದರಾಜ ಪರಮೇಶ್ವರರು. ಹೀಗೆ ನೋಡಿ, ಹೀಗೆ ಅವರಿಗೆ ಬಹಳ ಸಂತೋಷ ಆಗ್ತದೆ. ಏನು ಅವರಿಗೆ ಯಾಮನಾಚಾರ್ಯರು ಹೋದ್ರಲ್ಲ ನನ್ನ ಗುರುಗಳು, ಅವರಲ್ಲಿ ನಾನು ಶಿಕ್ಷಣ ಪಡೀಲಿಲ್ಲ ಅಂತಕ್ಕಂಥ ಒಂದು ಅವರಲ್ಲಿ ಏನಿರುತ್ತೆ ಮನಸ್ಥಿತಿ, ಬಹಳ ಬೇಜಾರಾಗಿರುತ್ತಲ್ಲ, ಅದು ಸ್ವಲ್ಪ ಮಟ್ಟಿಗೆ ದೂರ ಆಗ್ತದೆ. ಯಾಕಂದ್ರೆ ಅವರಿಗೆ ಉತ್ತರ ಸಿಕ್ತಲ್ಲ. ಇನ್ನು ಮುಂದೆ ನಾನು ಮಹಾಪೂರ್ಣರನ್ನು ಆಶ್ರಯಿಸಬೇಕಂತಕ್ಕಂಥ ಒಂದು ಮನೋಭಾವ ಅವರಲ್ಲಿ ಮೂಡುತ್ತೆ. ನೋಡೋಣ ಮುಂದಿನ ಭಾಗದಲ್ಲಿ ಆಚಾರ್ಯರು ಏನ್ ಮಾಡ್ತಾರೆ, ಹೇಗೆ ಆ ಮಹಾಪೂರ್ಣನ ಸಂಧಿಸ್ತಾರೆ, ಏನೇನು ನಡೀತದೆ ಅಂತಕ್ಕಂಥದ್ದು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ವಿರಾಮ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ವಿಡಿಯೋಗಳನ್ನು ಎಲ್ಲರೂ ನೋಡ್ತಾ ಇದ್ದೀರಾ, ಬಹಳ ಸಂತೋಷ. ಆದಷ್ಟು ಜನ ನೋಡಲಿ ಎನ್ನುವುದೇ ನನ್ನ ಆಸೆ. ಏಕೆಂದರೆ ಇದು ಆಚಾರ್ಯರ ರಾಮಾನುಜರ ಸಂಪೂರ್ಣ ಜೀವನ ಚರಿತ್ರೆ ನಾನು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಇದನ್ನು ವೀಕ್ಷಿಸಿ ನೋಡಿರಿ. ಆ ಆಚಾರ್ಯ ಭಗವದ್ ಶ್ರೀ ರಾಮಾನುಜ ಆಚಾರ್ಯರ ಪ್ರೀತಿಗೆ ಪಾತ್ರರಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ಜನರಿಗೆ ಈ ವಿಡಿಯೋಗಳನ್ನು ತಲುಪಿಸಿ ಎಲ್ಲರೂ ನೋಡುವಂತಾಗಲಿ. ಧನ್ಯವಾದಗಳು.